ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ವಿಸ್ಮಯಕಾರಕ ವಿಚಿತ್ರ ಜೀವಿಗಳು ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದರಲ್ಲಿ ಪ್ಲಾಟಿಪಸ್, ಇದು ಚಿತ್ರ ವಿಚಿತ್ರ ಅವಯವಗಳ ಜೋಡಣೆ. ಇದರ ಬಗ್ಗೆ ತಿಳಿದುಕೊಳ್ಳೋಣ. ಪ್ಲಾಟಿಪಸ್ ಪೂರ್ವ ಆಸ್ಟ್ರೇಲಿಯಾ ಮತ್ತು ಟಾಸ್ಮೇನಿಯಾದಲ್ಲಿ ವಾಸವಾಗಿರುವ ಒಂದು ಪ್ರಾಣಿ. ಇದನ್ನು ಡಕ್ ಬಿಲ್ಲಡ್ ಬಾತುಕೋಳಿ ಕೊಕ್ಕಿನ ಪ್ಲಾಟಿಪಸ್ ಎಂದು ಕರೆಯುತ್ತಾರೆ. ಭೂಮಿಯ ಮೇಲೆ ಮೊಟ್ಟೆಯಿಡುವ ಕೆಲವೇ ಸಸ್ತನಿಗಳಲ್ಲಿ ಇದು ಒಂದು. ಇದರ ರೂಪವೇ ವಿಚಿತ್ರ. ಇದರ ಕೊಕ್ಕು ಬಾತುಕೋಳಿಯಂತೆ, ಬಾಲ ಬೀವರ್ನಂತೆ, ಜಾಲಪಾದ ನೀರು ನಾಯಿಯಂತಿರದಂತಿದೆ. ಇದರ ಮೈಮೇಲೆ ನುಣುಪು ರೋಮದ ತುಪ್ಪಳ ಬೇರೆ. 1799ರಲ್ಲಿ ಮೊದಲ ಬಾರಿಗೆ ಒಂದು ಮೃತ ಪ್ಲಾಟಿಪಸ್ನ ಸಂರಕ್ಷಿತ ದೇಹವನ್ನು ಯುರೋಪ್ಗೆ ಒಯ್ದಾಗ ಅಲ್ಲಿನ ಜೀವಶಾಸ್ತ್ರಜ್ಞರು ಇದೊಂದು ಫೇಕ್ ಪ್ರಾಣಿ, ಯಾರೋ ಕುಹಕಿಗಳು ಕೆಲವು ಪ್ರಾಣಿಗಳ ಭಾಗಗಳನ್ನು ಒಲಿದು ಇದನ್ನು ತಯಾರಿಸಿರಬೇಕು ಎಂದೇ ತೀರ್ಮಾನಿಸಿದ್ದರು. ಪ್ಲಾಟಿಪಸ್ ವಾಸವಾಗಿರುವುದು ನದಿಯ ಕೊರಕಲುಗಳಲ್ಲಿ. ಇದು ಬಿಲವನ್ನು ಕಟ್ಟಿಕೊಂಡು ಭೂಮಿಯ ಮೇಲೆ ತಿರುಗಾಡುತ್ತದೆ. ಆದರೆ ದಿನಕ್ಕೆ 12 ಗಂಟೆಗಳಿಗಿಂತ ಹೆಚ್ಚು ಸಮಯ ನೀರಿನೊಳಗೆ ಆಹಾರ ಹುಡುಕುತ್ತಾ ಕಳೆಯುತ್ತದೆ. ನೋಡಲು ಮುದ್ದಾದ ಪ್ರಾಣಿ. ಇದರ ಮರಿ ಇನ್ನೂ ಮುದ್ದಾಗಿರುತ್ತದೆ. ಮರಿಗಳಿಗೆ 4 ತಿಂಗಳಾದಾಗ ಬಿಲವನ್ನು ಬಿಟ್ಟು ಸ್ವತಂತ್ರವಾಗಿ ತಿರುಗಾಡುತ್ತದೆ. ಈ ಪ್ರಾಣಿಯ ಕೆಲವು ವಿಚಿತ್ರಗಳನ್ನು ನೋಡಿ. ನೋಡಲು ಮುದ್ದಾಗಿದ್ದರೂ ಇದೊಂದು ವಿಷಕಾರಿ ಪ್ರಾಣಿ. ಗಂಡು ಪ್ಲಾಟಿಪಸ್ನ ಇಂಗಾಲಿನ ಉಗುರುಗಳಲ್ಲಿ ಇರುವ ವಿಷ ಬೇರೆ ಪ್ರಾಣಿಗಳನ್ನು ಕೊಲ್ಲುವಷ್ಟು ತೀಕ್ಷ್ಣವಾಗಿದೆ. ಆದರೆ ಈ ವಿಷದಿಂದ ಮನುಷ್ಯರು ಸತ್ತ ವರದಿಗಳು ಈ ತನಕ ಬಂದಿಲ್ಲ. ಶಾರ್ಕ್ನಂತೆ ಪ್ಲಾಟಿಪಸ್ ನೀರಿನ ಕೆಳಗೆ ಗಾಢಾಂಧಕಾರದಲ್ಲಿರುವ ಬೇರೆ ಜೀವಿಗಳನ್ನು ಕೇವಲ ಚಲನೆಯ ತರಂಗಗಳಿಂದ ಪತ್ತೆ ಹಚ್ಚಿ ಬೇಟೆಯಾಡುತ್ತದೆ. ಪ್ಲಾಟಿಪಸ್ ಸಸ್ತನಿಯಾದರೂ ಮೊಟ್ಟೆ ಇರಿಸಿ ಕಾವು ಕೊಟ್ಟು ಮರಿ ಮಾಡುತ್ತದೆ. ಮೊಟ್ಟೆ ಇರಿಸುವ ಕೇವಲ 5 ಸಸ್ತನಿಗಳಲ್ಲಿ ಇದೊಂದು. ಇದರ ಮೈಮೇಲೆ 2 ಪದರಗಳ ತುಪ್ಪಳ ಇದೆ. ಮೇಲ್ಪದರದ ತುಪ್ಪಳ ಇದನ್ನು ವಾತಾವರಣದಿಂದ ರಕ್ಷಿಸಿದರೆ, ಒಳಗಿನ ಪದರ ಜಲ ನಿರೋಧಕವಾಗಿದ್ದು ದೇಹದೊಳಗೆ ನೀರು ಪ್ರವೇಶಿಸದಂತೆ ತಡೆಯುತ್ತದೆ. ಈ 2 ಪದರಗಳ ನಡುವೆ ಸೆರೆಯಾಗುವ ಗಾಳಿ ಇದನ್ನು ಚಳಿಯಿಂದ ಕಾಪಾಡುತ್ತದೆ. ಅಲ್ಟ್ರಾವಯೋಲೆಟ್ ಬೆಳಕಿನ ಕೆಳಗೆ ಈ ಪ್ರಾಣಿಯನ್ನು ಇರಿಸಿದರೆ ಇದು ನೀಲ ಹಸುರು ಬಣ್ಣದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಹಿಂದೆ ಆಸ್ಟ್ರೇಲಿಯಾದ ಆನಿವಾಸಿ ಜನರು ಆಹಾರ ಮತ್ತು ತುಪ್ಪಳಕ್ಕಾಗಿ ಇದನ್ನು ಬೇಟೆಯಾಡುತ್ತಿದ್ದರು. ಬೇಟೆ
ಕ್ಷಾಮ, ಕಾಳ್ಗಿಚ್ಚು, ಬದಲಾದ ವಾತಾವರಣ, ಕಾಡಿನ ನಾಶ ಇತ್ಯಾದಿ ಕಾರಣಗಳಿಂದ ಇದರ ಸಂತತಿ ಈಗ ಕಡಿಮೆಯಾಗುತ್ತಾ ಬಂದಿದೆ. ಹೀಗಾಗಿ ಇದನ್ನೀಗ ಆಸ್ಟ್ರೇಲಿಯಾದಲ್ಲಿ ಸಂರಕ್ಷಿತ ಪ್ರಾಣಿ ಎಂದು ಘೋಷಿಸಲಾಗಿದೆ. ಧನ್ಯವಾದಗಳು ಸ್ನೇಹಿತರೆ. ಜಗತ್ತಿನ ವಿಸ್ಮಯಕಾರಕ ವಿಚಿತ್ರ ಜೀವಿಗಳಲ್ಲಿ ಒಂದಾದ ಪ್ಲಾಟಿಪಸ್ ಇದರ ಬಗ್ಗೆ ಈ ದಿನ ತಿಳಿದುಕೊಂಡಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.